ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೇಪ್ ವೈನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ವೈನ್ ಯಾವತ್ತೂ ಒಂದು 21 ಡೇಸ್ ಆದರೂ ನಾವು ಇಡಬೇಕು. ನಾನಿಲ್ಲಿ 14 ಡೇಸ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. 14 ಡೇಸ್ಗೆ ತುಂಬ ಚೆನ್ನಾಗಾಗಿದೆ ವೈನು. ಈ ವಿಡಿಯೋನ ನಿಮಗೆ ತೋರಿಸೋಣ ಅಂತ ನಾನು ಮಾಡಿದೆ. ನೋಡಿ ಯಾವ ರೀತಿ ಇದೆ ಇದರ ಕಲರ್ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಬುಟ್ಟಿಯಲ್ಲಿ ಗ್ರೇಪ್ಸ್ ತೊಗೊಂಡಿದ್ದೀನಿ. ನಾನು 1 kg ವೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಾಕಿ ಇರೋದು ನಾನು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ತೋರಿಸೋದಕ್ಕೋಸ್ಕರ ಅಷ್ಟೇ ಸ್ವಲ್ಪ ನಾನು ಸಪ್ರೇಟಾಗಿ ಮಾಡಿ ತೋರಿಸ್ತಾ ಇರೋದು. ಈಗ ಇದನ್ನು ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ. ನೀರು ಹಾಕುವಾಗ ಕುದಿಸಿ ಆರಿದ ನೀರೇ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ನಾನಿದು ಕುದಿಸಿ ಆರಿಸಿಟ್ಟಿರುವಂಥ ನೀರು ಇದರಲ್ಲಿ ತೊಳ್ಕೊಬೇಕು. ಯಾಕಂದರೆ ನಾವು ವೈನ್ ಕುದಿಸಿ ಆರಿರುವ ನೀರು ಮಾಡಿಕೊಂಡೇ ಮಾಡ್ತಾ ಇರೋದು, ತಣ್ಣೀರು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಅದಕ್ಕೆ ತಣ್ಣೀರಿನ ಅಂಶ ಇರಬಾರ್ದು ಅಂತ ನಾನು ಆ ರೀತಿ ಕುದಿಸಿ ಆರಿರುವ ನೀರಲ್ಲಿ ಇದನ್ನು ವಾಶ್ ಮಾಡ್ತಾಯಿದ್ದೀನಿ. ಫಸ್ಟ್ ವಾಶ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ವಾಶ್ ಮಾಡ್ಬೋದು. ನೆಕ್ಸ್ಟ್ ಮಾಡುವಾಗ ನೀವು ಆ ಉಪ್ಪಿನ ಅಂಶ ಎಲ್ಲ ಹೋಗಬೇಕು, ಅದಕ್ಕೆ ಡೈರೆಕ್ಟಾಗಿ ಹಾಗೆ ವಾಶ್ ಮಾಡ್ಕೊಳ್ಳಿ. ನೋಡಿ, ವಾಶ್ ಮಾಡಿ ಇಟ್ಟಿರೋದನ್ನು ನಾನು ಈ ರೀತಿ ತೆಗಿತಾ ಇದ್ದೀನಿ. ಮೊದಲೇ ಬೇಕಾದರೆ ಬಿಡಿಸಿ ಮಾಡ್ಕೋಬೋದು. ನಾನು ಹಾಗೆ ವಾಶ್ ಮಾಡಿ ಆಮೇಲೆ ಅದರಲ್ಲಿರುವ ಅದರ ದಂಟನ್ನು ಸಪ್ರೇಟ್ ಮಾಡಿದ್ದೀನಿ. ಭರಣಿ ಇದ್ದರೆ ಭರಣಿಯಲ್ಲೇ ಮಾಡಿ, ಇಲ್ಲಾಂದರೆ ಪ್ಲಾಸ್ಟಿಕ್ ಬಕೆಟ್ ಆ ಥರದ್ರಲ್ಲಿ ಮಾಡ್ಕೋಬೋದು, ಬಿಂದಿಗೆಯಲ್ಲಿ ಮಾಡ್ಕೋಬೋದು. ಆದರೆ ನಾವು ಸಿಲ್ವರ್ ಪಾತ್ರೆಗಳನ್ನು ಯೂಸ್ ಮಾಡುವಂತಿಲ್ಲ. ಈಗ 1 kg ನಾನು ಸಪ್ರೇಟ್ ಮಾಡಿಕೊಂಡು ಅದನ್ನು ಈ ಭರಣಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿಬಿಟ್ಟು ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಂದರೆ 200 ಗ್ರಾಮ್ಸ್ ಬರುತ್ತೆ. ಈಗ ಮತ್ತೆ ಪುನಃ ಸ್ವಲ್ಪ ದ್ರಾಕ್ಷಿ ಹಣ್ಣನ್ನು ಹಾಕ್ತಾಯಿದ್ದೀನಿ. ಭರಣಿ ಇರುವವರು ದಯವಿಟ್ಟು ಅದರಲ್ಲೇ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಪುನಃ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 400 ಗ್ರಾಮ್ ಸಕ್ಕರೆ ಆಗಿದೆ. ಈಗ 3 ದೊಡ್ಡ ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10 ರಿಂದ 15 ಲವಂಗ ಹಾಕ್ಕೊಂಡಿದ್ದೀನಿ. ಇದು ಮಸ್ಟಾಗಿ ಹಾಕಿ ಇವಾಗ ಬಾಕಿ ಇರುವಂಥ ದ್ರಾಕ್ಷಿಯನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಡಾರ್ಕಾಗಿರುವ ದ್ರಾಕ್ಷಿ ಹಣ್ಣನ್ನು ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ಇನ್ನೊಂದಾದರೆ ತುಂಬ ಹುಳಿ ಆಗುತ್ತೆ, ಕಲರ್ ಇಲ್ಲದೆ ಇರೋದಾದರೆ. ಇವಾಗ ಪುನಃ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ನಾನು 800 ಗ್ರಾಮ್ಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ 1 kgಗೆ. ಈಗ ನಾನು ಕುದಿಸಿ ಆರಿರುವ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಲೀಟರಷ್ಟು ನೀರು ಹಾಕ್ಕೊಳ್ಳಿ. 1 kgಗೆ 2 ಲೀಟರ್ ಸಾಕಾಗುತ್ತೆ. ಕಡಿಮೆನೂ ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಸ್ವಲ್ಪ ಲೈಟಾಗಿರುತ್ತೆ ಅಂತಷ್ಟೇ, ಆದರೆ ವೈನ್ ಥರನೇ ಇರುತ್ತೆ. ಇವಾಗ ಇದರೊಳಗಡೆ ಒಂದು ಗಂಟು ಕಟ್ಟಿ ಹಾಕಬೇಕು. ಅದು ನಾನಿಲ್ಲಿ ಗೋಧಿ ತಗೊಳ್ತಾ ಇದ್ದೀನಿ. ಗೋಧಿ ಅಥವಾ ಭತ್ತ ತಗೋಬೋದು, ಚೆನ್ನಾಗಾಗುತ್ತೆ. ಅಥವಾ ರಾಗಿ ಆ ಥರ ಯಾವುದಾದ್ರೂ ತಗೋಬೋದು. ಆದರೆ ಗೋಧಿ ಆದರೆ ತುಂಬ ಚೆನ್ನಾಗಾಗುತ್ತೆ. ಇಡೀ ಗೋಧಿ ತಗೋಬೇಕು. ಈ ರೀತಿ ಒಂದು ಗಂಟು ಹಾಕ್ಕೊಳ್ಳಿ. ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು, ಆದಷ್ಟು ವೈಟ್ ಬಟ್ಟೆನ ಯೂಸ್ ಮಾಡಿ. ಇವಾಗ ಇದಕ್ಕೆ ಈಸ್ಟ್ ಹಾಕಬೇಕು. ನಾನಿಲ್ಲಿ 1 ಟೀ ಸ್ಪೂನಷ್ಟು ಈಸ್ಟ್ ಹಾಕಿದ್ದೀನಿ. 1 kgಗೆ 1 ಟೀ ಸ್ಪೂನು ಧಾರಾಳವಾಗಿ ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಹೋಗೋದು ಬೇಡ. ಈಗ ನಾನು ಗಂಟು ಕಟ್ಟಿರುವಂಥ ಗೋಧಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗೊಂದು ಸಲ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಡ್ರೈ ಆಗಿರುವಂಥ ಮರದ ಒಂದು ಸೌಟನ್ನು ಯೂಸ್ ಮಾಡಿದ್ದೀನಿ. ಆದಷ್ಟು ಮರದ ಸೌಟನ್ನೇ ಯೂಸ್ ಮಾಡಿ. ಇವತ್ತು ಇದನ್ನು ಯೂಸ್ ಮಾಡಿ ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣಗಿಸಿ ಮತ್ತೆ ಮಾರನೇ ದಿನ ಯೂಸ್ ಮಾಡಬೇಕು. ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಕೊಡಿ. ಈ ರೀತಿ ಒಂದು ವೈಟ್ ಬಟ್ಟೆ ತಗೊಂಡು ಈ ರೀತಿ ಮುಚ್ಚಿ. ತುಂಬ ಟೈಟಾಗಿ ಕಟ್ಟೋದೇನು ಬೇಡ. ಸ್ವಲ್ಪ ಅದಕ್ಕೆ ಗಾಳಿ ಹೋಗೋದಕ್ಕೆ, ಉಸಿರಾಡೋದಕ್ಕೆ ಒಂದು ಸ್ಪೇಸ್ ಬೇಕು. ಅದಕ್ಕೆ ಅಷ್ಟೇನು ಟೈಟಾಗಿ ಕಟ್ಟೋದು ಬೇಕಾಗಿಲ್ಲ. ಈಗ ಇದರ ಮುಚ್ಚಳನ ನಾನು ಟೈಟಾಗಿ ಇಡ್ತಾಯಿಲ್ಲ, ಸುಮ್ಮನೆ ಜಸ್ಟ್ ಇಟ್ಬಿಟ್ಟಿದ್ದೀನಿ. ಈಗ ಮಾರನೇ ದಿನ ನಾನು ಇದನ್ನು ಓಪನ್ ಮಾಡ್ತಾ ಇರೋದು. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಪುನಃ ಅದೇ ಸೌಟನ್ನು ನಾನು ಚೆನ್ನಾಗಿ ತೊಳೆದು ಬಿಸಿಲಿಗೆ ಒಣಗಿಸಿ
ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹೊಡಿಬೇಕು. ಗ್ರೇಪ್ಸ್ ಇದೆಯಲ್ಲ ಅದನ್ನು ಹೊಡಿಬೇಕು. ನೀವು ಈ ಥರ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಮೊದಲೇ ನೀವು ಮಾಡುವಾಗಲೇ ಬೇಕಾದರೆ ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಹಾಕ್ಬೋದು, ಅದು ಇನ್ನೂ ಚೆನ್ನಾಗಾಗುತ್ತೆ. ನಾನು ತೋರಿಸೋದು ಹೈಜಿನಿಕ್ಕಾಗಿ ತೋರಿಸ್ಬೇಕು ಅಂತಲೇ ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಸೈಡಿಗೆ ತೊಗೊಂಡು ಬಂದು ಈ ರೀತಿ ಪ್ರೆಸ್ ಮಾಡಿದರೆ ಎಲ್ಲ ಕಿವುಚಿ ಬರುತ್ತೆ. ನೋಡಿ, ಹೊರಗಡೆ ಬರುತ್ತೆ. ಸಕ್ಕರೆ ಏನು ಪೂರ್ತಿ ಕರಗಿರೋದಿಲ್ಲ, ಅದಕ್ಕೆ ನೀವು ಕೆಳಗಡೆಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಹಾಕಿರೋದಲ್ವ, ಅದಕ್ಕೆ ಅದು ಕರಗಿರೋದಿಲ್ಲ. ಇವಾಗಿದು ಸಾಕು. ಪುನಃ ಅದನ್ನು ಅದೇ ರೀತಿ ಮುಚ್ಚಿಡಬೇಕು. ಪುನಃ ಬಟ್ಟೆನ ಕಟ್ಟುತ್ತಾ ಇದ್ದೀನಿ ಈ ರೀತಿ. ಆಮೇಲೆ ಅದರ ಮುಚ್ಚಳನ ಸುಮ್ಮನೆ ಇಡ್ತಾಯಿದ್ದೀನಿ, ಜಸ್ಟ್ ಇಡ್ತಾಯಿದ್ದೀನಿ ಅಷ್ಟೇ. ಈಗ 3ನೇ ದಿನ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಅದು ಸ್ಮ್ಯಾಶ್ ಮಾಡಿರೋದ್ರಿಂದ ಅದರ ಕಲರ್ ಯಾವ ರೀತಿ ಇದೆ ಅಂತ. ಒಳಗಡೆ ಹಾಕಿರೋ ಬಟ್ಟೆ ಕೂಡ ಕಲರ್ ಪಿಂಕ್ ಆಗಿದೆ. ಈ ರೀತಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. 3ನೇ ದಿನ ಆದರೂ ಸಕ್ಕರೆ ಪೂರ್ತಿಯಾಗಿ ಕರಗಿರೋದಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಅದು ಫರ್ಮೆಂಟೇಷನ್ ಆಗೋದು ಕಾಣುತ್ತೆ. ನೋಡಿ, ಅದರ ನೊರೆ ನೋಡಿ ಯಾವ ರೀತಿ ಇದೆ ಅಂತ. ಇದರ ಕಲರ್ ನೋಡಿ 3 ದಿನಕ್ಕೆ ಯಾವ ರೀತಿ ಇದೆ ಅಂತ. ನೀವು ಇದನ್ನು 3 ದಿನಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಈ ರೀತಿ ಮಾಡೋದಾದರೆ 3 ದಿನಕ್ಕೆ ಯೂಸ್ ಮಾಡುವಂಥದ್ದು ನಾನು ಇನ್ನೊಂದು ಸಲ ರೆಸಿಪಿ ಯಾವಾಗಾದರೂ ಹಾಕ್ತೀನಿ. ನೋಡಿ, ಅದು ಬಬಲ್ಸ್ ಎಲ್ಲ ಹೊಡಿತಾ ಇದೆಯಲ್ಲ, ಇದು ಫರ್ಮೆಂಟೇಷನ್ ಆಗುವಾಗ ಆ ರೀತಿ ಕಾಣುತ್ತೆ. ಇವಾಗ ಇದನ್ನು ಪುನಃ ಮುಚ್ಚಿಡ್ತಾ ಇದ್ದೀನಿ. ಇನ್ನು ಇದನ್ನು ಮುಟ್ಟೋದು ಬೇಡ. ನೀವು 14 ದಿನನೋ 21 ದಿನನೋ ಇದನ್ನು ಇಡ್ಬೋದು. 21 ದಿನಕ್ಕೆ ಆದರೆ ಕರೆಕ್ಟಾಗಿ ಆಗಿರುತ್ತೆ. ಆದರೆ 14 ದಿನಕ್ಕೇ ತುಂಬ ಚೆನ್ನಾಗಾಗಿತ್ತು. ಇವಾಗ ಅದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ನಾನು ಇದು ಮುಚ್ಚಿಟ್ಟು ಒಂದು 2-3 ದಿನ ಕಳೆದು ನೋಡಿದರೆ ಪೂರ್ತಿ ಇದರಲ್ಲಿ ಬಟ್ಟೆಯಲ್ಲೆಲ್ಲ ಆಗಿ ಕೆಳಗಡೆ ಸೋರ್ತಾ ಇತ್ತು. ಅದಕ್ಕೆ ಆ ಬಟ್ಟೆನ ಈ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ನಿಮಗೆ ತೋರಿಸುವಾಗ ಅದು ಆ ರೀತಿಯೂ ಆಗುತ್ತೆ ಅನ್ನೋದು ತೋರಿಸ್ಬೇಕಲ್ವ, ಅದಕ್ಕೆ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಮೇಲ್ಗಡೆಗೆ ಬಂದಿದೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಸೌಟನ್ನು ಬಿಸಿಲಿಗೆ ಒಣಗಿಸಿ ಈ ರೀತಿ ಮಾಡ್ಕೊಳ್ಳಿ. ಡ್ರೈ ಇರಬೇಕು ಸೌಟು. ಇವಾಗ ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಡ್ರೈ ಪಾತ್ರೆ ತೊಗೊಳ್ಳಿ. ಸ್ವಲ್ಪ ನೀರಿನ ಅಂಶನೂ ಇರಬಾರ್ದು. ನೀರಿನ ಅಂಶ ಇದ್ದರೆ ಹಾಳಾಗುತ್ತೆ, ನಮಗೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಈ ರೀತಿ ಸೋಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೋಸಿದ್ರು ಕೆಳಗಡೆ ಇದರ ದ್ರಾಕ್ಷಿ ಹಣ್ಣಿನ ಸ್ವಲ್ಪ ವೇಸ್ಟ್ ಎಲ್ಲ ಕೆಳಗಡೆ ಬರುತ್ತೆ. ಇದು ದೊಡ್ಡದಿದೆಯಲ್ಲ ಜಾಲರಿ, ಅದಕ್ಕೆ ಈ ರೀತಿ ಸೋಸಿ ಆದಮೇಲೆ ಇದನ್ನು ಇನ್ನೊಂದು ಸಲ ಬಟ್ಟೆನಲ್ಲಿ ಸೋಸಬೇಕು. ಈಗ ಅದನ್ನು ಪುನಃ ಅದಕ್ಕೆ ಹಾಕಿಡ್ತಾ ಇದ್ದೀನಿ. ಬರಣಿಗೆ ಹಾಕ್ತಾಯಿದ್ದೀನಿ. ವೇಸ್ಟನ್ನು ಹೊರಗಡೆ ಚೆಲ್ತಾ ಇಲ್ಲ. ಪುನಃ ಅದೇ ರೀತಿ ಮುಚ್ಚಿ ಇಡ್ತಾಯಿದ್ದೀನಿ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ತಾ ಇದ್ದೀನಿ ನಾನು. ಇದನ್ನು ಆಫ್ಟರ್ 21 ಡೇಸ್ ಆದಮೇಲೆ ನಾನು ಯೂಸ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಈ ರೀತಿ ಬಟ್ಟೆ ಕಟ್ಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ಮಡ್ಡಿ ಥರ ಇರುತ್ತೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ವೈನೆಲ್ಲ ಕೆಳಗೋದ್ಮೇಲೆ ನೋಡಿ ಯಾವ ರೀತಿ ಇದೆ ಅಂತ. ಅದರಲ್ಲಿ ಎಷ್ಟು ವೇಸ್ಟ್ ಬಾಕಿ ಆಗಿದೆ ನೋಡಿ. ಇದನ್ನು ಡೈರೆಕ್ಟ್ ಬಾಟ್ಲಿಗೆ ಹಾಕಿದರೆ ಕೆಳಗಡೆ ಹೋಗಿ ನಿಲ್ಲುತ್ತೆ, ತೊಂದರೆ ಏನಿಲ್ಲ. ಆದರೆ ಈ ರೀತಿಯೂ ಒಂದು ಸಲ ಸೋಸ್ಕೊಂಡ್ರೆ ನೀಟಾಗಿರುತ್ತೆ ಅಂಥೇಳಿ ನಾನು ಸೋಸ್ಕೊಂಡಿದ್ದೀನಿ. ಒಂದು ಗಾಜಿನ ಬಾಟ್ಲಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಆದಷ್ಟು ಗಾಜನ್ನು ಯೂಸ್ ಮಾಡಿ. ಪ್ಲಾಸ್ಟಿಕ್ಕಲ್ಲಿ ಹಾಕೋದು ಬೇಡ. ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಇದರಲ್ಲಿ ಹಾಕಿಟ್ರೆ ನಮಗೆ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಇದನ್ನು.
ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಅದರಲ್ಲಿ ಸ್ವಲ್ಪನೂ ಡರ್ಟ್ ಇಲ್ಲ, ಕೆಳಗಡೆ ನೋಡಿ ನೀಟಾಗಿದೆ. ಪುನಃ ಇನ್ನೊಂದು ಸಲ ಅದೇ ರೀತಿ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೋಟಲಾಗಿ ನನಗೆ ಇದರಲ್ಲಿ 3 ಲೀಟರ್ನಷ್ಟು ವೈನ್ ಸಿಕ್ಕಿದೆ. ನಾವು 1 kg ಗ್ರೇಪ್ಸು, ಹಾಗೆ 800 ಗ್ರಾಮ್ಸ್ ಸಕ್ಕರೆ, ಹಾಗೆ 2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀವಿ. ಎಲ್ಲ ಸೇರಿ 3 ಲೀಟರಷ್ಟು ಸಿಕ್ಕಿದೆ ನಮಗೆ. ಈಗ ಇನ್ನೊಂದು ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ಬಾಟ್ಲಿ ನಾನು ಇಲ್ಲಿಂದ ಅಮ್ಮನ ಮನೆಗೆ ಪಾರ್ಸಲ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಗ್ಲಾಸಿಗೆ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ವೈನ್ ಇಷ್ಟಪಡೋರಿಗೆ ಹೊರಗಡೆಯಿಂದ ತರೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ. ನ್ಯೂ ಇಯರ್ಗೆಲ್ಲಾದರೂ ಬೇಕು ಅಂತಾದರೆ ಈ ರೀತಿ ಮಾಡ್ಕೊಳ್ಳಿ. 7 ಡೇಸಿಗೇನು ನೀವು ತೆಗಿಬೋದು. ಆದರೆ ಸ್ವಲ್ಪ ಸ್ವೀಟ್ ಇರುತ್ತೆ, ಅಷ್ಟು ಇದು ಸ್ಟ್ರಾಂಗ್ ಆಗಿರೋದಿಲ್ಲ ಅಷ್ಟೇ. ಇದನ್ನು ಬೆಳಕಿಗೆ ಒಂದು ಸಲ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ, ಕಾಣ್ತಾ ಇದೆ ಅಂತ ನೋಡಿ. ಈ ರೀತಿ ಕಲರ್ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.